ದಿನಾಂಕ 15/12/2024 ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಸಾಯಂಕಾಲ ಗುಮ್ಮಟನಗರಿ ಕಿರಾಣಾ ಬಾಜಾರ್ ಎಸ್ ರೋಡ್ ವಿಜಯಪುರದಲ್ಲಿ ಅದ್ಧೂರಿ ಸಮಾರಂಭವು ನಡೆಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಶಟಸ್ಥಲ ಬ್ರಹ್ಮ ಗುರು ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳು, ಭೂ ಕೈಲಾಸ ಮೇಲುಗದ್ದಿಗೆ ಹಿರೇಮಠ ಸಂಸ್ಥಾನ ಪುಣ್ಯಾಶ್ರಮ ಇಟ್ಟಿಗೆ. ಅಧ್ಯಕ್ಷತೆ ಡಾಕ್ಟರ್ BN ಜಗದೀಶ್, ರಾಜ್ಯಾಧ್ಯಕ್ಷರು ಜಯ ಕರ್ನಾಟಕ ಬೆಂಗಳೂರು. ಮುಖ್ಯ ಅತಿಥಿಗಳಾಗಿ ಶ್ರೀ SV ಪಾಟೀಲ್, ಜಿಲ್ಲಾ ಕೈಗಾರಿಕೆಗಳ ಸಂಘಟನೆಯ ಅಧ್ಯಕ್ಷರು ವಿಜಯಪುರ, ಶ್ರೀ MR ಪಾಟೀಲ್, ಉಪಾಧ್ಯಕ್ಷರು ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಧೂಳಖೇಡ್, ಶ್ರೀ ಲಾಲ್ಸೇಟ್ ಜೈನ್ ಕಿರಾಣಾ ಮಾರ್ಕೆಟ್ ವರ್ತಕರ ಸಂಘದ ಅಧ್ಯಕ್ಷರು ವಿಜಯಪುರ, ಹಾಗೂ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳಾದ ಶ್ರೀ R ಮುನಿಸ್ವಾಮಿ, ರಾಜ್ಯ ಹಿರಿಯ ಉಪಾಧ್ಯಕ್ಷರು ಬೆಂಗಳೂರು, ಶ್ರೀ ರಜತ್ ಗಗನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ರಾಕೇಶ್ ಕಲ್ಲೂರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಹಾಗೂ ಶ್ರೀ ಮಲ್ಲಿಕಾರ್ಜುನ್ ಸಾರ್ವಾಡ್, ಜಿಲ್ಲಾಧ್ಯಕ್ಷರು ಕಲಬುರಗಿ ಈ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿದರು. ಸಂಗಮೇಶ್ಗೌಡ ದಾಶ್ಯಾಳ್, ಜಿಲ್ಲಾಧ್ಯಕ್ಷರು ವಿಜಯಪುರ, ಸಿದ್ದರಾಜ್ ಹೊಳಿ, ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರು, ಮಲ್ಲಿಕಾರ್ಜುನ್ ಬೃಂಗಿಮಠ್, ಜಿಲ್ಲಾ ಕಾನೂನು ಸಲಹೆಗಾರರು, ಪಿಂಟು ಗೊಪೂರ್, ಜಿಲ್ಲಾ ಕಾರ್ಯಾಧ್ಯಕ್ಷರು, ಮುಕದ್ದಸ್ ಇನಾಮದಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಚನ್ನಪ್ಪಗೌಡ ಬಿರಾದರ್, ಜಿಲ್ಲಾ ವಕ್ತಾರರು, ರಿಯಾಜ್ ಪಾಂಡು, ಜಿಲ್ಲಾ ಉಪಾಧ್ಯಕ್ಷರು, ಶಿವರಾಜಗೌಡ ಪಾಟೀಲ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಆನಂದ್ ಹೊನ್ನೂರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಖಾಜಾ ಸಾಬ್ ಪಾಂಡು, ಜಿಲ್ಲಾ ಕಾರ್ಯದರ್ಶಿ, ಇಸ್ಮಾಯಿಲ್ ಬರಗುಡಿ, ಜಿಲ್ಲಾ ಮುಖಂಡರು, ಅಶೋಕ್ ಕೊಡಗ್, ಜಿಲ್ಲಾ ರೈತ ಘಟಕದ ಅಧ್ಯಕ್ಷರು, ವೀರೇಶ್ ಪಾಟೀಲ್, ಜಿಲ್ಲಾ ವಾಹನ ಘಟಕದ ಅಧ್ಯಕ್ಷರು, ತುಕಾರಾಮ್ ರಾಠೋಡ್, ಲಾರಿ ಘಟಕದ ಅಧ್ಯಕ್ಷರು, ದೇವರಾಜ್ ಜೂನಿಯರ್ ಶಿವರಾಜ್ ಕುಮಾರ್, ಕಲಾವಿದರ ಘಟಕದ ಅಧ್ಯಕ್ಷರು, ಸಿದ್ದರಾಮಪ್ಪ ಔಟಿ, ದೇವರಿಪ್ಪರಿಗೆ ಅಧ್ಯಕ್ಷರು, ಶರಣು ಹೂಗಾರ್, ಬಸವನ ಬಾಗೇವಾಡಿ ಅಧ್ಯಕ್ಷರು, ಬಸವರಾಜ ಸಿಂಗನಹಳ್ಳಿ, ತಾಳಿಕೋಟಿ ಅಧ್ಯಕ್ಷರು, ಸಂತೋಷ್ ಮನಗುಳಿ, ಸಿಂದಗಿ ತಾಲೂಕು ಅಧ್ಯಕ್ಷರು, ಇಸಾಕ್ ಮುಲ್ಲಾ, ಇಂಡಿ ತಾಲೂಕು ಅಧ್ಯಕ್ಷರು, ರವಿ ಸಿಂಧೆ, ಚಡ್ಚಂಡ್ ಅಧ್ಯಕ್ಷರು, ಪರಶುರಾಮ್ ಬಂಡಿ ವಡ್ಡರ್, ನಿಡಗುಂದಿ ತಾಲೂಕಾ ಅಧ್ಯಕ್ಷರು, ಸುನಿಲ್ ಗವಾರಿ, ಬಬಲೇಶ್ವರ ತಾಲೂಕಾ ಅಧ್ಯಕ್ಷರು, ಬಾಪುಗೌಡ ಪಾಟೀಲ್, ಮುದ್ದೇಬಿಹಾಳ್ ತಾಲೂಕಾ ಅಧ್ಯಕ್ಷರು, ಹಾಗೂ ಜಿಲ್ಲಾ ಮಹಿಳಾ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. MR ಪಾಟೀಲ್, ಉಪಾಧ್ಯಕ್ಷರು, ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಧೂಳಖೇಡ್, ಚಂದ್ರಶೇಖರ್ ಇಂಡಿ ಖಜಾಂಜಿ, ಗುಡ್ಡಾಪುರ ದಾನಮ್ಮ ದೇವಿ ಟ್ರಸ್ಟ್ ಗುಡ್ಡಾಪುರ. ಹಾಗೆಯೇ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ, ಚಪ್ಪಾಳೆ.
ಮಲ್ಲಿಕಾರ್ಜುನ್ ಸಾರವಾಡ್ ಗುಲ್ಬರ್ಗ ಜಿಲ್ಲಾಧ್ಯಕ್ಷರು, ಅವರಿಗೆ ಸಿಂದಗಿ ತಾಲೂಕಿನ ಅಧ್ಯಕ್ಷರಾದ ಸಂತೋಷ್ ಮನಗೂಳಿ ಅವರು ಮಾಲಾರ್ಪಣೆಯನ್ನು ಮಾಡಬೇಕು. ಸಾಧಕರಿಗೆ ಸನ್ಮಾನ, ಬೋಧ ಪ್ರಿಯರಿಗೆ ಬಹುಮಾನ, ಇದು ನಿಮಗೆ ನಮ್ಮಯ ನಮನ ಎನ್ನುವಂತೆ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಸಂಗಮೇಶ್ ದಾಶಾಡ್ ಅವರಿಗೆ ಸಮಸ್ತ ಸಂಘಟನೆಯ ಪರವಾಗಿ ಗೌರವ ಸನ್ಮಾನ ನೀಡುತ್ತೇವೆ. ಕನ್ನಡಿಗನೆಂದು ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯವಾಗಿರಲಿ ಎನ್ನುತ್ತಾ ಪರಮ
ಪೂಜ್ಯರ ಮತ್ತು ತಾಯಿ ಮಾತೆಯ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಅನೇಕ ಸಲಹೆ ಸಹಕಾರನ್ನ ಕೊಡ್ತಾ ಈ ಸಂಘಟನೆಗೆ ಚೈತನ್ಯವನ್ನು ತುಂಬಿರ್ತಕ್ಕಂಥ ಇದೇ ಭಾಗದ ಎಲ್ಲ ಹಿರಿಯ ಬಂಧುಗಳೇ, ಸಮಯದ ಅಭಾವ ಇರೋದ್ರಿಂದ ಹೆಸರನ್ನ ನಾನು ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಈಗಾಗಲೇ ಸ್ವಾಗತ ಮತ್ತೆ ವೇದಿಕೆ ಕರೆದಾಗ ಎಲ್ಲರ ಹೆಸರು ಹೇಳಿರೋದ್ರಿಂದ ಜಯ ಕರ್ನಾಟಕ ಸಂಘಟನೆಯ ಎಲ್ಲ ಪ್ರೀತಿಯ ಒಡನಾಡಿಗಳೇ, ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಸಂಗಮೇಶ್ ದಾಸರ್ ಗೌಡ್ರೆ ಮತ್ತೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ, ತಾಲೂಕಿನ ಅಧ್ಯಕ್ಷರೇ, ಈ ಕಾರ್ಯಕ್ರಮನ ವೀಕ್ಷಿಸಲಿಕ್ಕೆ ಬಂದಿರತಕ್ಕಂಥ ವಿಜಯಪುರ ಜಿಲ್ಲೆಯ ಮತ್ತೆ ನಗರದ ಎಲ್ಲ ಬಂಧುಗಳೇ, ಏನ್ ಮಾತನಾಡೋದು? ಅನೇಕ ಜನ ಅನುಭವಿಗಳು, ನುರಿತಿರ್ತಕ್ಕಂಥವರು, ಶ್ರೀಗಳು, ವಿಚಾರವಂತರು, ವಿಶೇಷವಾಗಿ ಮುದ್ದೇಬಿಹಾಳದ ವೇದಿಕೆ ಅಂತ ಹೇಳಿ RC ಹಿರೇಮಠ ಅವ್ರನ್ನ ಈ ವೇದಿಕೆಯಲ್ಲಿ ಒಂದು ಗೌರವಿಸಬೇಕು. ಅವರು ಈ ಸಮಾಜಕ್ಕೆ ಇಡೀ ಜಗತ್ತಿಗೆ ಮಾನವತೆಯ ಪಾಠವನ್ನ ಹೇಳಿ ಸಮಾನತೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನುವ ದಿಸೆಯಲ್ಲಿ ವಿಶ್ವ ಮಾನವನಾಗಿದ್ದಂತ ನಾವು ನೀವೆಲ್ಲರೂ ಇವತ್ತಿಗೂ ಆದರ್ಶಿಸುವಂತ ಅಂತ ಮಹಾನ್ ವ್ಯಕ್ತಿ ಬಸವಣ್ಣನವರ ನಾಡಿನಲ್ಲಿ, ಅದರಲ್ಲೂ ಈ ನಗರದಲ್ಲಿ ಇವತ್ತಿನ ಕಾರ್ಯಕ್ರಮ ಅವಶ್ಯಕ. ಯಾಕೆಂತಂದ್ರೆ ಕಳ್ಳಬೇಡ, ಕೊಳ್ಳಬೇಡ, ಹುಸಿಯ ನುಡಿಯನ್ನು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ನುವ ಮಾತಿನೊಂದಿಗೆ ಇಡೀ ಜಗತ್ತಿಗೆ ಒಂದು ಒಳ್ಳೆಯ ವಿಚಾರಧಾರೆಗಳನ್ನ ಬಿತ್ತಂತ ಮಹಾನ್ ವ್ಯಕ್ತಿ, ಆ ವ್ಯಕ್ತಿಯ ಹೆಸರನ್ನ ಅಂದ್ರೆ ಅವರು ನಮ್ಮ ಇಡೀ ಜಗತ್ತಿಗೆ, ನಾಡಿಗೆ ಒಂದು ಶಕ್ತಿಯಾದಂತ ವ್ಯಕ್ತಿ. ಇವತ್ತು ಜಗತ್ತಿನಲ್ಲಿ ಅವರ ಪುತ್ಥಳಿಯನ್ನ ಸ್ಥಾಪಿಸಿ ವಿಶ್ವಗುರು ಬಸವಣ್ಣ ಅನ್ನೋದನ್ನ ಅನೇಕರು ಅದು ಒಪ್ಕೊಂಡಿರ್ತಕ್ಕಂಥದ್ದು. ಆದ್ರೆ ವಿಜಯಪುರ ಜಿಲ್ಲೆಯ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರು ಇಡೀ ಅನ್ನುವ ಬೇಡಿಕೆಯೊಂದಿಗೆ ಅನೇಕ ಸಂಘಟನೆ ಇರ್ಬೋದು, ರಾಜಕೀಯ ವರ್ಗ ಇರ್ಬೋದು, ಅನೇಕ ಮುತ್ಸದಿಗಳಿರ್ಬೋದು ಕೇಳ್ಕೋಬೇಕು ಅನ್ನೋಂತ ಪರಿಸ್ಥಿತಿ ಬರಬಾರದು. ಇದು ಸ್ವಾಭಿಮಾನ. ಬಸವಣ್ಣ ಅಂತಂದ್ರೆ ನಾಡಿನ ಸೊತ್ತಲ್ಲ, ಇಡೀ ದೇಶದ ಸೊತ್ತಲ್ಲ, ವಿಶ್ವದ ಸೊತ್ತು. ಆ ವಿಶ್ವಗುರು ಬಸವಣ್ಣನವರನ್ನ ಲಂಡನ್ ನಲ್ಲಿ ಪ್ರತಿಷ್ಠಾಪಿಸ್ತಾರೆ ಅಂತಂದ್ರೆ ಇಲ್ಲಿ ನಾವು ಮಾಡೇ ತೀರ್ತೀವಿ. ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಮಂತ್ರಿಗಳಿರ್ಬೋದು, ಯಾವುದೇ ಜನಪ್ರತಿನಿಧಿಗಳು, ಇದು ನಮ್ಮ ಕರ್ತವ್ಯ ಅನ್ನೋದನ್ನ ಒತ್ತಿ ಹೇಳ್ಬೇಕು ಹೊರತು ನೀವು ಬೀದಿಲ್ ಕೊಂಡ್ರಿ, ನೀವು ಮನವಿ ಕೊಡ್ರಿ, ಸರ್ಕಾರಕ್ಕೆ ನಾವು ಕಳಿಸ್ತೇವೆ ಅಂತಕ್ಕಂಥ. ಆದ್ರೆ ಇದು ಸ್ವಾಭಿಮಾನ ಪ್ರಶ್ನೆ ಬಂದಾಗ ಅದ್ ಯಾರು ಹೋಗ್ತಾರೆ ಬಿಡ್ತಾರೆ, ನಾವು ಮಾಡೇ ತೀರ್ತೀವಿ ಅನ್ನೋದನ್ನ ಮುಖ್ಯಮಂತ್ರಿಗಳ ಕೈಲಿ ಹೇಳಿಸೋದು ಕೇಂದ್ರ ಸರ್ಕಾರದವರು ಒಪ್ಪಲೇಬೇಕು. ಕೇಂದ್ರ ಸರ್ಕಾರದವರು ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಯಾರೋ ಮಹನೀಯರುಗಳ ಹೆಸರುಗಳನ್ನ ರಸ್ತೆಗಳಿಗೆ ಇಡ್ತಾರೆ, ಯಾವ್ಯಾವ್ದು ಭಾಗ್ಯಗಳಿಗೆ ಅವ್ರ ಹೆಸರುಗಳನ್ನ ಕೊಡ್ತಾರೆ. ಆದ್ರೆ ವಿಶ್ವಕ್ಕೆ ಮಾದರಿಯಾದಂತ ವಿಶ್ವಗುರು ಬಸವಣ್ಣನ ಹೆಸರನ್ನ ಇಡ್ಲಿಕ್ಕೆ ನಾವು ಕೇಳ್ಕೊಂತ ಅವ್ರ ಕರ್ತವ್ಯ ಮಾಡಲೇಬೇಕು. ನಡೆದಾಡುವ ಶ್ರೀಗಳ ಬಗ್ಗೆನೂ ಅಷ್ಟೇ, ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮಲ್ಲಿ ಪದಗಳಿಲ್ಲ. ಅವರೊಬ್ರು ಆದರ್ಶ ಪುರುಷ, ನಾನು ಹೀಗೆ ಬದುಕೋದು ಅಂತ ಹೇಳಿದ್ರು, ಹಾಗೆ ಬದುಕು ತೋರಿಸಿದ್ರು. ಇವತ್ತಿನ ಯುವ ಸಮೂಹ, ಹಿರಿಯ ಸಮೂಹ ಎಲ್ಲರೂ ಸಹ ಅವ್ರನ್ನ ಗೌರವಿಸ್ತಾರೆ, ಆರಾಧಿಸ್ತಾರೆ ಅಂತಂದ್ರೆ ಅವರು ನಡ್ಕೊಂಡಂತ ರೀತಿ, ಸಮಾಜಕ್ಕೆ ಕೊಟ್ಟಂತ ಸಂದೇಶಗಳು. ಹಾಗಾಗಿ ಇವೆಲ್ಲ ವಿಚಾರಗಳನ್ನ ನಾನು ಯಾಕೆ ಮತ್ತೆ ತೆಗೆದೆ ಅಂದ್ರೆ, ಕನ್ನಡದ ರಾಜ್ಯೋತ್ಸವದಲ್ಲಿ ಇನ್ನೇನ್ ಮಾತನಾಡೋಣ, ಕರ್ನಾಟಕ ಅಂತ ಹೇಳಿ ನಾಮಕರಣ ಆಗಿ 50 ವರ್ಷಗಳ ಕಾಲ. ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನೂತನವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ಸನ್ಮಿತ್ರರಾಗಿರ್ತಕ್ಕಂಥ ಸಂಗಮೇಶ್ ಗೌಡ ದಾಸ್ಯಾಳರು ಮತ್ತೆ ಎಲ್ಲ ತಂಡ ಬಿಟ್ಟು ಮತ್ತೆಲ್ಲರ ತಂಡ ಇವತ್ತು ಈ ಒಂದು ಕನ್ನಡದ ಕಾರ್ಯಕ್ರಮವನ್ನು ಮಾಡ್ತೇವೆ. ನಮ್ಮ ಊರಿಗೆ ಬನ್ನಿ, ಆಯ್ತು ಬರೋಣ. ಈ ಒಂದು ಕನ್ನಡದ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ತೆಗೆದುಕೊಂಡು ಇನ್ನು ಮುಂದಕ್ಕೆ ನಾವು ಒಂದು ವಿಶ್ವ ಕನ್ನಡಿಗರ ಸಮ್ಮೇಳನವನ್ನ ಈ ನಮ್ಮ ನಾಡಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದು ಈ ಒಂದು ವೇದಿಕೆಯಲ್ಲಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಆ ಕಾರ್ಯಕ್ರಮ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೀಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ಕರ್ನಾಟಕ 50 ವರ್ಷಗಳಲ್ಲಿ ಏನ್ ಹೇಳೋಣ? ಕರ್ನಾಟಕ ಎಂಬುದೇನು? ಕರ್ನಾಟಕ ಎಂಬುದೇನು? ಹೆಸರೇ ಬರೆಯ ಮಣ್ಣಿಗೆ ಮಂತ್ರಕಣ, ಶಕ್ತಿ ಕಣ,
ತಾಯಿ ಕಣ, ಬೆಂಕಿ ಕಣ, ಸಿಡಿಲು ಕಣ ಅಂತ ಹೇಳಿ ಕುವೆಂಪು ಅವರು ಕರ್ನಾಟಕದ ಬಗ್ಗೆ ಹೇಳಿರ್ತಕ್ಕಂಥದ್ದು. ಕರ್ನಾಟಕದವರು ಅಂದ್ರೆ ಇತಿಹಾಸ ಇದೆ. ಇಲ್ಲಿನ ದಕ್ಷಿಣದಿಂದ ಉತ್ತರದವರೆಗೆ, ದಕ್ಷಿಣದಿಂದ ಉತ್ತರವರೆಗೆ ತನ್ನ ಕರ್ನಾಟಕದಿಂದ ಎಲ್ಲ ರಾಜ್ಯವನ್ನ ವಿಸ್ತಾರ ಮಾಡಿ ಕನ್ನಡಿಗರು ವೀರರು, ಧೀರರು, ಶೂರರಂತ ಸಾಬೀತುಪಡಿಸಿದಂಥದ್ದು ಇಮ್ಮಡಿ ಪುಲಕೇಶಿ. ರಾಷ್ಟ್ರಕೂಟ ರಾಜಧಾನಿಯಿಂದ ಹಿಡಿದು ಉತ್ತರದ ಕನೋಜಿನವರೆಗೆ ವಿಸ್ತಾರ ಮಾಡ್ತಕ್ಕಂಥದ್ದು ಕನ್ನಡಿಗರ ಶಕ್ತಿ, ಶೌರ್ಯ, ಸಾಮರ್ಥ್ಯ ಆ ರೀತಿ ಇದೆ. ಹಾಗಾಗಿ ಇಂಥ ಕರ್ನಾಟಕದ ಇತಿಹಾಸವನ್ನ ಮಾತನಾಡಲಿಕ್ಕೆ ಹೋದ್ರೆ ರಾಜ್ಯೋತ್ಸವದಲ್ಲಿ ಗಂಟೆಗಟ್ಟಲೆ ಅಲ್ಲ, ದಿನಗಟ್ಟಲೆ ಸಾಲು. ಹಾಗಾಗಿ ಕರ್ನಾಟಕದಲ್ಲಿ ನಾವೆಲ್ಲರೂ ಇವತ್ತು ಬದುಕ್ತಾ ಇದ್ದೇವೆ, ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತೇವೆ. ಕರ್ನಾಟಕಕ್ಕೆ ರಾಜಸ್ಥಾನ, ಗುಜರಾತಿ, ಅಸ್ಸಾಂ, ಒರಿಸ್ಸಾ, ಬಿಹಾರ ಯಾವುದೇ ರಾಜ್ಯದಿಂದ ಇವತ್ತು ಬಂದ್ರು, ಅವರು ಬದುಕು ಕಟ್ಕೊಳ್ಳಿಕ್ಕೆ ಬಂದ್ರು. ಇಲ್ಲಿ ಇರ್ತಕ್ಕಂಥ ಪರಿಸರ, ಪರಿಸ್ಥಿತಿ ಎಲ್ಲವನ್ನು ನೋಡಿ ಇದು ಸುಂದರ ನಾಡು, ನಾವು ಇಲ್ಲಿ ಬದುಕೋಣ, ಚೆನ್ನಾಗಿರೋಣ ಅಂತ ಹೇಳಿ ಜಾಗ ತೆಗೆದುಕೊಂಡ್ರು, ಮನೆ ಕಟ್ಕೊಂಡ್ರು, ಕುಟುಂಬ ಬೆಳೆಸ್ಕೊಂಡ್ರು. ಎಲ್ಲರೂ ಇವತ್ತು ನೆಮ್ಮದಿಯಾಗಿದ್ದಾರೆ ಅಂತಂದ್ರೆ ಇವತ್ತು ಯಾಕೆ ಅಂತಂದ್ರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಅಂತೇಳಿ. ಪ್ರತಿ ಜಿಲ್ಲೆಗೆ ಹೋದ್ರೆ ಒಂದೊಂದು ವೈವಿಧ್ಯತೆ ಇದೆ, ಒಂದೊಂದು ಖಾದ್ಯ ಇದೆ, ಒಂದೊಂದು ಔಪಚಾರಗಳಿದೆ, ಒಂದೊಂದು ನಮ್ಮದೇ ಆದಂತ ಪರಂಪರೆ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಸೊಗಡಿದೆ. ಹಾಗಾಗಿ ಕರ್ನಾಟಕ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರತಕ್ಕಂಥ ಕರ್ನಾಟಕ ನನ್ನ ನೆಲ, ನನ್ನ ಭೂಮಿ, ನನ್ನ ಮಾತೃಭಾಷೆ, ನಮ್ಮ ಹೆಮ್ಮೆ. ಕವಿ ಒಂದು ಮಾತನ್ನು ಹೇಳ್ತಾರೆ, ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಏನದ್ರ ಅರ್ಥ? ನನ್ನನ್ನ ಹೆತ್ತ ತಾಯಿ, ನಮ್ಮನ್ನ ಹೊತ್ತ ನೆಲ ಎರಡನ್ನೂ ಸಹ ಸ್ವರ್ಗ ಸಮನಾದಂಥದ್ದು. ಈ ಸ್ವರ್ಗ ಸಮನಾದಂತ ಕರ್ನಾಟಕವನ್ನ ಯಾರು ಪ್ರೀತಿಸದೆ ವಿರೋಧಿಸ್ತಾರೆ, ಕರ್ನಾಟಕ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಕನ್ನಡ ಭಾಷೆಯನ್ನ ನಿರ್ಲಕ್ಷಿಸ್ತಾರೆ, ಅಂತವರ ವಿರುದ್ಧ ಒಂದು ಸಿಂಹ ಸ್ವಪ್ನವಾಗಿ ಒಂದು ಸಂಘಟನೆಗಳ ಬೀದಿಗಿಳಿದು ಹೋರಾಟವನ್ನು ಮಾಡಿ ಕನ್ನಡದ ನುಡಿಕಾರಿ, ಗಡಿಕಾರಿ, ಕಾರ್ಮಿಕಾರಿಗಳ ನೆಗೆದು ಸಾಗಿ ಅಂತ ಹೇಳಿ ಇವತ್ತು ಜಯ ಕರ್ನಾಟಕ ಸಂಘಟನೆಯನ್ನು ಕಟ್ಟಿದಂತರು ಸನ್ಮಾನ್ಯ ಶ್ರೀ ಮುತ್ತಪ್ಪರಯ್ಯವರು. ಮುತ್ತಪ್ಪರಯ್ಯವರು ಅಂತಂದ್ರೆ ಒಂದಲ್ಲ ಎರಡಲ್ಲ 60ಕ್ಕೂ ಹೆಚ್ಚು ದೇಶಗಳನ್ನ ನೋಡಿದಂತ ವ್ಯಕ್ತಿ. ಬರೀ ಬೆಂಗಳೂರಿಗೆ ಕನ್ನಡ ಸಂಘಟನೆಯನ್ನ ಜಯ ಕರ್ನಾಟಕವನ್ನ ಸೀಮಿತಗೊಳಿಸಿದವರಲ್ಲ, ಬೆಂಗಳೂರಿನಲ್ಲಿ ಕಟ್ಟಿದ್ರು ಸಹ ಪ್ರಪಂಚದ 60 ದೇಶಗಳಿಂದ ಸುತ್ತದಂತವರು. ಹಿರಿಯರು ಒಂದು ಮಾತನ್ನ ಹೇಳ್ತಿದ್ರು, ದೇಶ ಸುತ್ತಿ ಕೋಶ ಓದು ಮಗ ಅಂತ. ದೇಶ 60 ದೇಶಗಳನ್ನ ನೋಡಿದಂತ ವ್ಯಕ್ತಿ ಜಯ ಕರ್ನಾಟಕ ಸಂಘಟನೆಯನ್ನು ಕಟ್ಟಿ ಇವತ್ತು ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ, ನಮ್ಮ ನಾಡಿನ ಸಂಪತ್ತು ಅಂದ್ರೆ ಅದು ಯುವ ಶಕ್ತಿ. ಆ ಯುವ ಶಕ್ತಿಯನ್ನ ನಾವು ಮಾರ್ಗದರ್ಶನ ಕೊಟ್ಟು ನಾವು ಸರಿಯಾದ ದಿಕ್ಕಿನಲ್ಲಿ ನಾಡು ಕಟ್ಟಬೇಕು, ದೇಶ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಜಯ ಕರ್ನಾಟಕ ಸಂಘಟನೆಯನ್ನ ಕಟ್ಟಿ ಯುವಕರಿಗೆ ಜಯ ಕರ್ನಾಟಕದ ಬಾವುಟವನ್ನ ಕೊಟ್ಟು, ಒಂದು ಸಂಸ್ಕಾರವನ್ನ ಕೊಟ್ಟು, ಸಂಘಟನೆಯ ಮೂಲಕ ನೀನೊಂದು ಹೆಸರನ್ನ ಪಡೆದುಕೊಂಡು ಈ ನಾಡು ಕಟ್ಟುವ ಕೆಲಸ, ನುಡಿ ಕಟ್ಟುವ ಕೆಲಸ, ಸಮಾಜಕ್ಕೆ ಕಳಕಳಿಯ ಕೆಲಸಗಳನ್ನ ಮಾಡುವ ಮುಖಾಂತರ ನೀನೊಬ್ಬ ನಾಯಕನಾಗು ಅಂತ ಹೇಳಿ ಆ ನಾಯಕತ್ವವನ್ನು ತುಂಬುವಂತ ಕೆಲಸ ಮಾಡಿದಂಥದ್ದು ಜಯ ಕರ್ನಾಟಕ ಸಂಘಟನೆ. ಬರೀ ಬೆಂಗಳೂರು ಸೀಮಿತವಾಗದೆ ಇವತ್ತು ರಾಜ್ಯದ ಉದ್ದಗಲಕ್ಕೂ 31 ಜಿಲ್ಲೆಯಲ್ಲೂ ಸಹ ಜಯ ಕರ್ನಾಟಕ ಸಂಘಟನೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ವಿಶೇಷವಾಗಿ ಇವತ್ತು ನಮ್ಮ ಪ್ರಾಸ್ತಾವಿಕವಾಗಿ ಮಾತನಾಡೋದು ಜಯ ಕರ್ನಾಟಕ ಸಂಘಟನೆ ಬರೀ ಕರ್ನಾಟಕದ ಒಂದು ಜಿಲ್ಲೆ ಅಥವಾ 2 ಜಿಲ್ಲೆ ಅಥವಾ ದಕ್ಷಿಣ ಭಾಗಕ್ಕೆ ಸೀಮಿತವಾಗಿದೆ. ಇವತ್ತು ಮಹದಾಯಿಯ ವಿಚಾರದಿಂದ ಹಿಡಿದು ಈ ಭಾಗದ ಅನೇಕ ಜ್ವಲಂತ ಸಮಸ್ಯೆಗಳ, ರೈತ ಸಮಸ್ಯೆಗಳನ್ನ ಕೈ ಎತ್ಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಸಂಘಟನೆ. ಹಾಗಾಗಿ ಜಯ ಕರ್ನಾಟಕ ಸಂಘಟನೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾದ್ರು ಸಮಸ್ಯೆ ಆದ್ರೂ ಸಹ ಅದು ಧ್ವನಿ ಎತ್ತಬೇಕು, ನಂಜುಂಡಪ್ಪ ವರದಿಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕದ ಎಲ್ಲ ಭಾಗಗಳ 4 ಭಾಗಗಳ ಜನರನ್ನ ಕರೆಸಿ ವಿಚಾರವಂತರ, ಶಿಕ್ಷಣ ತಜ್ಞರನ್ನ, ಚಿಂತಕರನ್ನ, ಸಾಹಿತ್ಯಗಳನ್ನ ತೆಗೆದುಕೊಂಡ್ಬಂದು ಅವರು ವಿಚಾರ ಸಂಕಿರಣಗಳನ್ನ ಮಾಡಿ ಅವರ ಸಲಹೆಯನ್ನ ಸರ್ಕಾರಕ್ಕೆ ಕೊಟ್ಟಂತದ್ದು. ಹಾಗಾಗಿ ಜಯ ಕರ್ನಾಟಕ ಸಾಮಾಜಿಕ ಸಂಘಟನೆ ಎಲ್ಲೋ ರಾಜ್ಯೋತ್ಸವ ಮಾಡ್ತಕ್ಕಂಥದ್ದು, ಗಣೇಶ ಕೂಡಿಸ್ತಕ್ಕಂಥದ್ದು ಅಥವಾ ಏನೋ ಒಂದು ನಮ್ಮ ಖುಷಿಗೆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಲ್ಲ. ಈ ನಾಡು ಕಟ್ಟಬೇಕು, ಈ ನಾಡನ್ನ ಕಟ್ಟಲಿಕ್ಕೆ, ಕರ್ನಾಟಕ ಅಂತ ಮಾಡ್ಲಿಕ್ಕೆ, ಕರ್ನಾಟಕದ ಏಕೀಕರಣಕ್ಕೆ ಅನೇಕ ಜನ ಇವತ್ತು ತನ್ನ ಸೇವೆಯನ್ನ ಸಲ್ಲಿಸಿ ಅನೇಕ ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಇಂಥ ಕರ್ನಾಟಕದಲ್ಲಿ ಕರ್ನಾಟಕದ ಯಾವುದೇ ರಾಜ್ಯದವರು, ಯಾವುದೇ ಭಾಷೆಯವರು ಬರಲಿ, ನೀವು ಬದುಕಿ ಚೆನ್ನಾಗಿ ವ್ಯಾಪಾರ ಮಾಡಿ ಬದುಕಿ, ಆದ್ರೆ ಕನ್ನಡವನ್ನ ಇದು ಸಾರ್ವಜನಿಕ ಭಾಷೆ, ಮಾತೃಭಾಷೆ, ನಮ್ಮ ಭಾಷೆ. ನೀವು ಕನ್ನಡದ ನಾಮಫಲಕ ನಾವು ಹಾಕಿ ಅಂತ ಕೇಳಬೇಕಾಗಿಲ್ಲ. ನೀವು ಬದುಕ್ತಾ ಇರ್ತಕ್ಕಂಥ, ವ್ಯಾಪಾರ ಮಾಡ್ತಕ್ಕಂಥ ಇಲ್ಲಿನ ಜನರ ಜೊತೆ ಬದುಕಬೇಕಾದ್ರೆ ನೀವು ಇಲ್ಲಿನ ಋಣವನ್ನ ನೀವು ಪಡೆದುಕೊಳ್ತಾ ಇದ್ದೀರಿ. ಹಾಗಾಗಿ ಈ ನಾಡಿನ ಮಾತೃಭಾಷೆ ನಮ್ದು ಕನ್ನಡ.
ಕನ್ನಡ 60% ನೀವು ಹಾಕಬೇಕು, 60% ಇರಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಆದೇಶ ಮಾಡ್ತಲ್ಲ, ನಾವೆಲ್ಲರೂ ಸಹ ಕನ್ನಡವನ್ನ ಪ್ರೀತಿಸಿದ್ರೆ ನಿಮ್ಮನ್ನ ನಾವು ಪ್ರೀತಿಸ್ತೇವೆ. ಯಾಕೆ ಮಾತನ್ನು ಹೇಳ್ತೇನೆ ಅಂತಂದ್ರೆ, ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಅನೇಕ ನೆರೆಹೊರೆಯ ರಾಜ್ಯಗಳಿದ್ದಾವೆ. ಅವ್ರ ಮಾತೃಭಾಷೆ ಯಾವ್ದಿದ್ರು ಅವರ ರಾಜ್ಯದಲ್ಲಿ ಅವರು ಆ ಮಾತೃಭಾಷೆಗೆ ಪ್ರೀತಿ, ಗೌರವ, ಅಭಿಮಾನವನ್ನ ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಭಾಷೆಗೆ ನಾವು ಸಹ ಸ್ವಾಭಿಮಾನಿಗಳಾಗಿರ್ಬೇಕು. ನಾನು ಯಾವಾಗ ಹೋದಾಗ ಮಾತನ್ನು ಹೇಳ್ತಿರ್ತೀನಿ, ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತ ಮೊದಲನೇ ವ್ಯಕ್ತಿ ರಾಷ್ಟ್ರಕವಿ ಕುವೆಂಪು. ಅದ್ರ ನಂತರ ನಮಗೆ ಬೇಂದ್ರೆ ಅಂತ ಹೇಳ್ತೀವಿ. ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ ಇತ್ತು. ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ ಇದ್ರು ಸಹ ಈ ಕನ್ನಡ ನುಡಿಗೋಸ್ಕರ ಸ್ಮರಿಸಿದ್ದಕ್ಕೆ ಇವತ್ತು ಎಲ್ಲರೂ ಸಹ ನಾವು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟ ಬೇಂದ್ರೆ ಅವರ ಮಾತೃಭಾಷೆ ಮರಾಠಿಯರು, ಅವರು ನಮ್ಮವರು, ನಮ್ಮ ಕನ್ನಡಿಗರು ಅಂತ ಹೇಳಿ ಆರಾಧಿಸ್ತೇವೆ. ಮಾಸ್ತಿ ಅವರ ಮಾತೃಭಾಷೆ ತಮಿಳಾಗಿತ್ತು. ಅಂತ ಮಾಸ್ತಿ ಅವರು ಕನ್ನಡದ ಆಸ್ತಿ ಅಂತ ನಾವೆಲ್ಲರೂ ಮಾತನಾಡ್ತೇವೆ. ಆ ಮಾತೃಭಾಷೆ ತಮಿಳಾದ್ರು ಕನ್ನಡವನ್ನ ಪ್ರೀತಿಸಿದ್ರು, ಕನ್ನಡಕ್ಕೆ ಒಂದು ದೊಡ್ಡ ಕಿರೀಟವನ್ನ, ಗರಿಯನ್ನ ತಂದುಕೊಟ್ರು. ಇವತ್ತು ಅವರು ಸ್ಮರಿಸ್ತೇವೆ. ನರಕಿಳಿಸಿ, ನಾಲ್ಗೆ ಸಿಡಿಸಿ, ಬಾಯಿ ಹೊಲ್ಸಾಕಿದ್ರು ಮೂಗಿನಲ್ಲಿ ಕನ್ನಡ ಪದವನ್ನು ನಾಡ್ತೀನಿ, ನನ್ನ ಮನಸ್ಸನ್ನು ನೀ ಕಾಣೆ ಎಂದಂತ GP ರಾಜರತ್ನಂ ಅವರ ಮಾತೃಭಾಷೆಯೂ ಸಹ ತಮಿಳು. ಕನ್ನಡಕ್ಕೆ ಬರೀ ಕನ್ನಡಿಗರಷ್ಟೇ ಕೊಡುಗೆ ಅಲ್ಲ, ಕನ್ನಡೇತರರು ಸಹ ಕನ್ನಡವನ್ನ ಶ್ರೀಮಂತಗೊಳಿಸಿರ್ತಕ್ಕಂಥವ್ರು. ಹಾಗಾಗಿ ಯಾವುದೇ ಭಾಷೆ ಯಾವುದೇ ಇರಬಹುದು ಅಂತ ವ್ಯಕ್ತಿಗಳು ಕನ್ನಡಕ್ಕೆ ಸ್ಮರಿಸಿದ್ರೆ ಇಂಥ ವೇದಿಕೆಗಳೆಲ್ಲ ಘಟಾನುಘೋಷವಾಗಿ ನಾವು ಅವ್ರನ್ನ ಆರಾಧಿಸ್ತೇವೆ, ಗೌರವಿಸ್ತೇವೆ, ಪೂಜಿಸ್ತೇವೆ. ಹಾಗಾಗಿ ನಮ್ಮ ಕನ್ನಡದ ಮೇಲೆ, ಅದನ್ನು ವಿಜಯಪುರ ಜಿಲ್ಲೆ ಹೆಮ್ಮೆಯ ಜಿಲ್ಲೆ, ಬಸವಣ್ಣವನ ನಾಡು, ಸಂತರ ನಾಡು. ಇಂಥ ನಾಡಿನಲ್ಲಿ ಮಠ ಮಂದಿರಗಳಿರ್ತಕ್ಕಂಥ, ಸಹಕಾರ ರಂಗ ಇರ್ತಕ್ಕಂಥ, ಅತ್ಯಂತ ಹೆಚ್ಚು ಪ್ರೀತಿ ಕೊಡುವಂತಹ ಜನ ಇರ್ತಕ್ಕಂಥ, ಯಾವುದೇ ಮನಸ್ಸಿನಲ್ಲಿ ಕೊಳೆತ ಇಲ್ಲದೆ ನೇರವಾಗಿ ಮಾತನಾಡುವ ಗಟ್ಟಿತನ ಇರ್ತಕ್ಕಂಥ ಗಂಡಿಗರ ಜಿಲ್ಲೆ ಇದು. ಇಂಥ ಜಿಲ್ಲೆಯಲ್ಲಿ ಇವತ್ತು ಕನ್ನಡದ ರಾಜ್ಯೋತ್ಸವದಲ್ಲಿ ಶಪಥ ಮಾಡಿ, ಯಾರು ಕನ್ನಡವನ್ನ ಪ್ರೀತಿಸ್ತಾರೆ, ಕನ್ನಡಿಗರನ್ನ ಪ್ರೀತಿಸ್ತಾರೆ, ಅವರ ಪ್ರೀತಿಸೋಣ. ಯಾರು ಕನ್ನಡವನ್ನ ಪ್ರೀತಿಸಲ್ಲ, ಕನ್ನಡಿಗರಿಗೆ ಗೌರವ ಕೊಡಲ್ಲ, ಕನ್ನಡ ಭಾಷೆಯನ್ನ ಕಡೆಗಣಿಸಿದ್ರೆ ಇಲ್ಲ ನಿಮ್ಗೆ ಬುದ್ಧಿ ಕಲಿಸ್ತೀವಿ ಅನ್ನಂತ ಶಪಥವನ್ನ ಮಾಡಿ ಅವರೆಲ್ಲರೂ ನಮ್ಮ ಜೊತೆ ಪ್ರೀತಿಯಿಂದ ಬರಲಿ, ನಾವು ಪ್ರೀತಿ ಕೊಡೋಣ. ಹಾಗಾಗಿ ನಮ್ಮೆಲ್ಲರ ವಿಚಾರ ಒಂದೇ, ಕರ್ನಾಟಕ 50 ವರ್ಷಗಳಾಗಿರೋದ್ರಿಂದ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅನ್ನುವ ವಿಚಾರದೊಂದಿಗೆ ನಾವೆಲ್ಲರೂ ಕನ್ನಡದ ಸೇವೆ, ಕೈಂಕರ್ಯಗಳನ್ನ ಮಾಡ್ತಾ ಸಾಕ್ತಾ ಇದ್ದೇವೆ. ಇವತ್ತು ಪ್ರತಿ ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷಗಳಾದೇಗಿ ಕನ್ನಡದ ವಿಚಾರ, ರೈತರ ವಿಚಾರ ಇವೆಲ್ಲವನ್ನ ತೆಗೆದುಕೊಂಡು ಇವತ್ತು ಒಳ್ಳೆಯ ಕೆಲಸವನ್ನ ಜಯ ಕರ್ನಾಟಕ ಸಂಘಟನೆ ಮೂಲಕ ಮಾಡ್ತಿರ್ತಕ್ಕಂಥದ್ದು ಶ್ಲಾಘನೀಯ. ಅವರಿಗೆ ಅಭಿನಂದನೆಗಳನ್ನ ತಿಳಿಸುವ ಮೂಲಕ ನಾವೆಲ್ಲರೂ ಬರೀ ಕನ್ನಡ ಭಾಷೆ ಅಥವಾ ಏನೋ ಒಂದಿಷ್ಟಕ್ಕೆ ಸೀಮಿತವಾಗಿದೆ, ಸ್ಥಳೀಯವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ, ಜ್ವಲಂತ ಸಮಸ್ಯೆಗಳನ್ನ, ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಸರ್ಕಾರ ಮತ್ತೆ ಜನರ ಮಧ್ಯೆ ಸೇತುವೆಯಾಗಿ ಕೆಲಸಗಳನ್ನ ಮಾಡ್ತಾ, ವಿಶೇಷವಾಗಿ ರೈತರ ವಿಚಾರಕ್ಕೆ ಸದಾ ಮಿಡಿಯುವಂತ ಜಯ ಕರ್ನಾಟಕ ಸಂಘಟನೆ. ರೈತರಿಗೋಸ್ಕರ ಏನಾದ್ರೂ ಆಗ್ಲಿ ನಮ್ಮ ರೈತನ ಬದುಕಸನ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಧ್ವನಿಯಾಗ್ತಾ ಇದ್ದೇವೆ. ನಾವು ಭಾಷಣಗಳಷ್ಟೇ ಮಾಡ್ತಕ್ಕಂಥಲ್ಲ, ಕೃತಿಯ ರೂಪದಲ್ಲಿ, ಕಾರ್ಯ ರೂಪದಲ್ಲಿ ನಮ್ಮ ಕೆಲಸವನ್ನ ದಾಖಲಿಸುವಂತದ್ದು ಮಾಡ್ತಾ ಇದ್ದೇವೆ. ಹಾಗಾಗಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ. ಕವಿ ಹನಿಗಾನವನದ ಕವಿ ದುಂಡಿರಾಜಂತೆ, ಆ ದುಂಡಿರಾಜರು ಅವರೊಂದು ಸಾಲುಗಳನ್ನ ಬರೀಬೇಕಾದ್ರೆ ಹೇಳ್ತಾರೆ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ 7, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ 7, ಕನ್ನಡಿಗನೇ ನೀನು ಇನ್ಮೇಲಾದ್ರೂ ಮೇಲೇಳು 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 ಅನ್ಬೇಕಾದ್ರೆ 8ನೇ ಜ್ಞಾನಪೀಠ ಪ್ರಶಸ್ತಿನ ತಂದುಕೊಟ್ಟವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರರು. ಜಯ ಕರ್ನಾಟಕ ಸಂಘಟನೆಯವರು ದೊಡ್ಡ ಆಸ್ತಿ ಆಗಿದ್ರು, ನಮಗೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ, ಇವತ್ತು ಸಹ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಾನ ಶಿಕ್ಷಣ ಪದ್ಧತಿ ತೊಲಗಬೇಕು, ನಮ್ಮ ಸರ್ಕಾರಿ ಶಾಲೆಗಳು ಗುಣಮಟ್ಟದ, ಖಾಸಗಿ ಶಾಲೆಗಳ ರೀತಿಯಲ್ಲೇ ಗುಣಮಟ್ಟದ ಶಾಲೆಗಳಾಗಿ ಪರಿವರ್ತನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏಕರೂಪವಾದಂತಹ ಸಮಾನ ಶಿಕ್ಷಣ ಮತ್ತೆ ಸಮಾನ ಶಾಲೆಗಳಿಗೆ ಒತ್ತಾಯದ ಜಯ ಕರ್ನಾಟಕದ ಹೋರಾಟಕ್ಕೆ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮ ಜೊತೆಯಲ್ಲಿ ಮಾರ್ಗದರ್ಶನ ಕೊಟ್ಟಂತರು. ಹಾಗಾಗಿ ಜಯ ಕರ್ನಾಟಕ ಹಳೆಬೇರು ಹೊಸ ಚಿಗುರು, ಮರವಿರಲು ಬಲಿಸಬಹುದಕ್ಕೆ ಹಿರಿಯರ ಮಾರ್ಗದರ್ಶನದೊಂದಿಗೆ ಇವತ್ತು ಯುವಕರ ತಂಡವನ್ನ ಕಟ್ಟಿಕೊಂಡು ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ ಹೇಳಿ ಸದಾ ಮಿಡಿಯುವಂತಹ ಸಂಘಟನೆಯಾಗಿದೆ. ಹಾಗಾಗಿ ನನ್ನ ಮಾತುಗಳಲ್ಲಿ ಯಾರಿಗಾದ್ರೂ ಬೇಜಾರಾಗಿದ್ರೆ ಅನ್ಯತಾ ಭಾವಿಸಬೇಡಿ. ಇದು ಯಾಕೆ ಅಂತಂದ್ರೆ ಆಕ್ರೋಶದ ನುಡಿ. ಇವತ್ತು ಬೆಂಗಳೂರಿಗೆ ವಲಸಿಗರ ಸಂಖ್ಯೆ ಹೆಚ್ಚಾಗಿ ಕನ್ನಡಿಗರ ಪರಿಸ್ಥಿತಿ ಇವತ್ತು ತತ್ತರಿಸ್ತಾ ಇದೆ.
ಈ ಉತ್ತರ ಕರ್ನಾಟಕದಿಂದ ನಮ್ಮ ಮಕ್ಕಳೇನಾದ್ರೂ ಬಂದು ವಿದ್ಯಾವಂತರಲ್ಲಿ ಬದುಕನ್ನ ಕಟ್ಕೋಬೇಕು ಅಂತ ಕೆಲಸ ಬೇಕು ಅಂತಂದ್ರೆ ಉತ್ತರ ಕರ್ನಾಟಕದವ್ರಿಗೂ ಇಲ್ಲ, ದಕ್ಷಿಣ ಕರ್ನಾಟಕವೂ ಇಲ್ಲ. ಉತ್ತರ ಭಾರತದ ಹಿಂದಿ ಮಂದಿ ಬಂದು ನಮ್ಮ ಕನ್ನಡಿಗರ ಬದುಕನ್ನು ಕಿತ್ಕೊಳ್ತಾ ಇದ್ದಾರೆ, ನಮ್ಮ ಭಾಷೆ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಕನ್ನಡ ಮಾತಾಡಿ ಅಂತ ಅಂದ್ರೆ ಕನ್ನಡ ಗೊತ್ತಿಲ್ಲ, ಕನ್ನಡ ನೈ, ಹಿಂದಿ ರಾಷ್ಟ್ರೀಯ ಭಾಷೆ. ನಾವು ನೀವು ಎಲ್ಲ ಬಳಸುವಂತ ನೋಟ್ ಇದೆಯಲ್ಲ, ಆ ನೋಟನ್ನು ಒಂದ್ಸಲಿ ತೆಗೆದು ನೋಡಿ, ಅದರಲ್ಲಿ ಎಷ್ಟು ಭಾಷೆ ಇದೆ ಅಂತ. ಎಲ್ಲ ಭಾಷೆಗಳು ಸಹ ಯಾವುದೇ ಭಾಷೆ ರಾಷ್ಟ್ರೀಯ ಸ್ಥಾನಮಾನ ಸಿಕ್ಕಿಲ್ಲ. ನಮ್ಮ ಅಷ್ಟೂ ಭಾಷೆಗಳಿಗೂ ರಾಷ್ಟ್ರೀಯ ಭಾಷೆಯ ಸ್ಥಾನಮಾನ ಇದೆ. ಹಾಗಾಗಿ ಕನ್ನಡ ಅಂತಂದ್ರೆ ನನ್ನ ಮಾತೃಭಾಷೆ, ಕನ್ನಡ ಅಂತಂದ್ರೆ ನನ್ನ ಭಾಷೆ, ಕನ್ನಡ ಅಂತಂದ್ರೆ ನಮ್ಮ ಅಭಿಮಾನದ ಭಾಷೆ, ಕನ್ನಡ ಅಂತಂದ್ರೆ ಬಸವಣ್ಣನವರ ಭಾಷೆ. ಬಸವಣ್ಣನ ವಚನಗಳ ಮೂಲಕ ಜಗತ್ತಿನ ಬೀದಿ ಬೀದಿಯಲ್ಲೂ ಸಹ ಇವತ್ತು ಬಸವಣ್ಣನ ಗುಣದಾನ ಮಾಡುವಂತ ಭಾಷೆ. ಇಂಥ ಶ್ರೀಮಂತ ಭಾಷೆಗೆ ಸಾವಿಲ್ಲ, ಸಾವಿಲ್ಲ. ನಾವೆಲ್ಲರೂ ಸಾಯಿಸಬಾರ್ದು ಅಂತಂದ್ರೆ ನಾವೆಲ್ಲರೂ ಸಹ ಸಾರ್ವಜನಿಕವಾಗಿ ಕನ್ನಡವನ್ನೇ ಬಳಸಿ. ನಿಮ್ಮ ಮಾತೃಭಾಷೆ ಏನೇ ಇದ್ರು ಮನೇಲಿ ಮಾತಾಡ್ಕೊಳ್ಳಿ. ಬಹಿರಂಗವಾಗಿ ನೀವು ಕನ್ನಡದಲ್ಲಿ ವ್ಯವಹಾರ ಮಾಡಿ, ಕನ್ನಡ ಭಾಷೆಯನ್ನು ಆರಾಧಿಸಿ, ಪ್ರೀತಿಸಿ ಅನ್ನೋ ಮಾತು ಮುಗಿಸ್ತೀನಿ. ನಮಸ್ಕಾರ. ಅಭಿನಂದನೆ ಸಲ್ಲಿಸುತ್ತಾ ಹಾಗೂ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂತಹ ಸಂಗಮೇಶ್ ದಾಸವಾಳವರೇ ಹಾಗೂ ಶ್ರೀಗಳು ಇಟಗಿ ಅವರ ಆಶೀರ್ವಾದದಲ್ಲಿ ಈ ನಮ್ಮ ವಿಜಯಪುರದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವುದಕ್ಕೆ ಕಾರಣರಾದಂತಹ ಸನ್ಮಾನ್ಯ ಶ್ರೀ ಲಾಲ್ಚಂದ್ ಜೈನ್ ಅವರೇ ಹಾಗೂ ಮಿತ್ರರೇ, ಈ ಕಾರ್ಯಕ್ರಮಕ್ಕೆ ಬಂದಂತಹ ಜಗನ್ಮಾತೆಯರೇ, ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಕನ್ನಡಿಗರ ಮೇಲಾಗುವಂತಹ ದೌರ್ಜನ್ಯವನ್ನು ತಡೆಗಟ್ಟಲು ನಮ್ಮ ನೆಲ ಜಲ ರಕ್ಷಣೆಗಾಗಿ, ಭಾಷೆಯ ರಕ್ಷಣೆಗಾಗಿ ಮುತ್ತಪ್ಪ ರೈ ಅವರು 2006ರಲ್ಲಿ ಈ ಸಂಘಟನೆಯ ರೂಪುರೇಷೆಗಳನ್ನು ಅವಾಗ ಒಂದು ಕಲ್ಪನೆಯಾಗಿ ಮಾಡಿಕೊಂಡ್ರು. 2008ರಲ್ಲಿ ಈ ಸಂಘಟನೆ ಅಧಿಕೃತವಾಗಿ ಮಾನ್ಯತೆ ಪಡೆದ ಮೇಲೆ ರಾಜ್ಯಾದ್ಯಂತ ಈ ಸಂಘಟನೆಯ ಸದಸ್ಯತ್ವವನ್ನು ಹೆಚ್ಚಿಗೆ ಮಾಡಿ ಕರ್ನಾಟಕದಲ್ಲಿ ನನ್ನದಾದಂತೆ 1 ಲಕ್ಷಕ್ಕೂ ಅಧಿಕ ಸದಸ್ಯರಿರ್ತಾರೆ. ಯಾವಾಗ ಕನ್ನಡ ಭಾಷೆಗೆ, ಕನ್ನಡ ನೆಲಕ್ಕೆ ಕೂತು ಬರುತ್ತದೆ, ಆ ವೇಳೆಯಲ್ಲಿ ಜೈ ಕರ್ನಾಟಕ ಸಂಘಟನೆ ಮುತ್ತಪ್ಪ ರೈ ಅವರ ಒಂದು ಕನಸಿದೆ. ಅದನ್ನು ನೆರವೇರಿಸಲು ಡಾಕ್ಟರ್ BM ಜಗದೀಶ್ ಅವರು ಆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೊರಟಿದ್ದಾರೆ. ಅಲ್ಲದೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ವಿಜಯಪುರದಲ್ಲಿ 2 ಸ್ಥಳಗಳು, ಒಂದು ವಿಮಾನ ನಿಲ್ದಾಣ ಹಾಗೂ ರೈಲ್ವೆ ಸ್ಟೇಷನ್. ಇವೆರಡಕ್ಕೂ ಬಸವಣ್ಣವರ ಹೆಸರು ಮತ್ತು ಸಿದ್ದೇಶ್ವರ ಶ್ರೀಗಳ ಹೆಸರು ಇಡಬೇಕಂತ ಜೈ ಕರ್ನಾಟಕದವರು ಫಸ್ಟ್ ಧ್ವನಿ ಎತ್ತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕೂತರು. 17 ದಿನ ಕೂತಾಗ ಮೊದಲನೇ ದಿನ ನಾನೇ ಹೋಗಿಸಿದ ಅವ್ರಿಗೆ ಹೇಳಿದೆ, ಈ ಧರಣಿ ಹೇಗೆ ಕಾರ್ಯರೂಪಕ್ಕೆ ಬರಬೇಕು, ನೀವು ಯಾವ ಪ್ರಕಾರ ಕಾರ್ಯತಂತ್ರ ರೂಪಿಸಬೇಕು, ಜಿಲ್ಲಾಧಿಕಾರಿಗಳಿಗೆ ಮನವಿ ಹೇಗೆ ಕೊಡಬೇಕು, ಆ ನಂತರ ಜಿಲ್ಲಾಧಿಕಾರಿಗಳು ಆ ಮನವಿ ಸ್ವೀಕರಿಸಕ್ಕೆ ಮತ್ತು ಜಿಲ್ಲಾಧಿಕಾರಿಗಳು ಹೇಳಿ, ಸರ್ ಆ ನಮ್ಮ ಕರ್ನಾಟಕ ಜೈ ಕರ್ನಾಟಕ ರಕ್ಷಣಾ ವೇದಿಕೆದವರು ಈಗೇನು ಡಿಮಾಂಡ್ ಇಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಅವರ ಮನವಿಯನ್ನು ಕಳಿಸಲಾಗಿದ್ದ ಜನರಿಗೆ, ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿಕೊಂಡೆ. ಅದರಂತೆ ಜೈ ಕರ್ನಾಟಕ ಸಂಘಟನೆ ಮಾಡಿದಂತಹ ಈ ಹೋರಾಟ ಯಶಸ್ವಿಯಾಯಿತು. ಬರುವ ದಿನಮಾನದಲ್ಲಿ ಈಗಿನ ಮನವಿ ಮುಖಾಂತರ ಆಗಿದ್ದ ಕೆಲಸದ ಅದು ಸರ್ಕಾರ ಮಾಡಿಕೊಂಡು ನಡೆದಿತ್ತು. ನಾನು ಅವರಿಗೆ ಒಂದು ಸಜೆಷನ್ ಹೇಳಿದೆ, ವಿ ಸೋಮಣ್ಣ ಅವರಿಗೆ, ಕೇಂದ್ರ ರೈಲ್ವೆ ಸಚಿವರು, ಇದು ಕ್ಯಾಬಿನೆಟ್ ಒಂದು ಡಿಸಿಷನ್ ಆಗಬೇಕಾಗ್ತದೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ನಾವು ಒಂದು ನಿಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಒಂದು ಮನವಿ ಕೊಟ್ಟರೆ ಅವರು ಇದಕ್ಕೆ ಸ್ಪಂದಿಸ್ತಾರ, ಪ್ರಹ್ಲಾದ್ ಜೋಶಿ ಅವರು ಸ್ಪಂದಿಸ್ತಾರ, ಸಿದ್ದೇಶ್ವರ ಶ್ರೀಗಳಂತರೂ ಆಲ್ರೆಡಿ ಅವ್ರ ಹೆಸರು ರೈಲ್ವೆ ಟೆಂಡರ್ ಇಡಬೇಕಂತೇಳಿ ಮೊದಲೇ ಆಗಿದ್ದಿತ್ತು. ಈ ಎಲ್ಲ ವಿಚಾರಗಳನ್ನ ಜೈ ಕರ್ನಾಟಕ ವೇದಿಕೆಯಿಂದ ಅದನ್ನ ನಿರಂತರವಾಗಿ ಜನರ ಜೊತೆ ಸ್ಪಂದಿಸ್ತಾ ಜನರ ಜೊತೆ ಜಾಗೃತಗೊಳಿಸುವಂತ ಕಾರ್ಯಕ್ರಮ ಮಾಡ್ತಾ ಇದೆ. ಅದಕ್ಕೆ ಜೈ ಕರ್ನಾಟಕ ಸಂಘಟನೆಗೆ ನಾನು ಅಭಿನಂದನೆ ತಿಳಿಸುತ್ತಾ, ಇನ್ನು ಎರಡನೇ ಉದ್ದೇಶ ಏನಪ್ಪಾ ಅಂತಂದ್ರೆ ಜೈ ಕರ್ನಾಟಕದ ರಾಜ್ಯಾಧ್ಯಕ್ಷರಿಗೆ ನಾನು ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಉತ್ತರ ಕರ್ನಾಟಕದ ಜನರಿಗೆ ಅನ್ಯಾಯ ಬಹಳ ಆಗ್ತಾ ಇದೆ. ಈಗ ತಾವು ಜೈ ಕರ್ನಾಟಕ ಸಂಘಟನೆಯಿಂದ ಬೆಂಗಳೂರು ಹೆಡ್ ಕ್ವಾರ್ಟರ್ ಮಾಡಿದ್ರಲ್ಲ, ಆ ಟೈಪ್ ನೀವು ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತು, ವಿಶೇಷವಾಗಿ ಸಮಸ್ಯೆಗಳ ಕುರಿತು ಪರಿಹಾರಕ್ಕಾಗಿ ಹೋರಾಡಕ ತಮ್ಮ ಸೇನೆಯನ್ನು ರಚನೆ ಮಾಡಬೇಕಂತ ವಿಷಯದಿಂದ ನಾನು ರಾಜ್ಯಾಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲದೆ ನಮ್ಮ ಆಲ್ಮಟ್ಟಿ ಪ್ರಾಜೆಕ್ಟ್ ಏನಿದೆ, 64 ವರ್ಷ ಹೋದ ಸದ್ಯಕ್ಕೆ ನಮ್ಮ ಆಲ್ಮಟ್ಟಿ ಪ್ರಾಜೆಕ್ಟ್ ಆಗ್ತಾ ಇಲ್ಲ. ನೆಲ ಜಲ ಭಾಷೆ ಅಂದಾಗ ನೆಲ ಜಲನೇ ನಮಗೆ ಬರ್ತಾ ಇಲ್ಲ.
ನಾವು 64 ವರ್ಷದ್ದು ನಮಗೆ ನೀರು ಸಿಗ್ತಲ್ಲ, ಕುಡಿಯಕ್ಕೆ ನೀರಿಲ್ಲ, ಏನೂ ಇಲ್ಲ. ಪುಣ್ಯ ಏನೋ ಎಪ್ಪಿ ಪಟ್ಟು ಪುಣ್ಯದಿಂದ ಲಾಸ್ಟ್ ತರದೊಳಗೆ ನಮ್ಮ ಬಿಜಾಪುರ ಜಿಲ್ಲೆ ನೀರಾವರಿ ಒಳಪಟ್ಟದ. ಇನ್ನ ನಮ್ಗೆ 524 ಮೀಟರ್ ಆಯ್ತು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಪಂಜಾಬ್ ನಂತರ 2ನೇ ರಾಜಧಾನಿ ಆಗ್ತದೆ. ರಾಜ್ಯ ಸರ್ಕಾರ ನೀವು ಬಿಟ್ಟಿ ಬಾಕಿಗಳನ್ನು ಕೊಡೋದು, ಬಸ್ ಫ್ರೀ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ನೀವು ಆಲ್ಮೋಸ್ಟ್ ಆಲ್ 58,000 ಕೋಟಿ ರೂಪಾಯಿ ರಾಷ್ಟ್ರಕ್ಕೆ ವಾರ್ಷಿಕ ಹೊರೆ ಆಗ್ತಾ ಇದೆ. ಈ ಹೊರೆ ಆಗೋದ್ರ ಬಗ್ಗೆ ನೀವು 1 ವರ್ಷದ ಕೊಡುವಂತ ದುಡ್ಡು ಏನದ, ಬಿಟ್ಟಿ ಬಾಕಿಗಳಿಗೆ ಕೊಡುವಂತ ಹಣ ಏನದ, ಅದನ್ನ ನಮ್ಮ ಆಲ್ಮಟ್ಟಿ ಪ್ರಾಜೆಕ್ಟಿಗೆ ಹಾಕಿತ್ತು ಅಂದ್ರೆ ನಿಮಗೆ ಯಾರು ಸರ್ಕಾರಿ ನೌಕರಿನೂ ಕೇಳಂಗಿಲ್ಲ, ನಿಮಗೆ ಯಾವುದು ರಿಯಾಯಿತಿನೂ ಕೇಳೋದಿಲ್ಲ. ನಮ್ಮ ಜನ ಸ್ವಾವಲಂಬಿ ಇದ್ದಾರೆ. ಕೃಷಿ ಕ್ಷೇತ್ರದೊಳಗೆ ನಮಗೇನು ಡೆವಲಪ್ಮೆಂಟ್ ಆಗಬೇಕಾಗಿಲ್ಲ. ಜೈ ಕರ್ನಾಟಕ ವೇದಿಕೆಯವರು ತಮ್ಮ ಸೇನೆಯನ್ನು ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಆಲ್ಮಟ್ಟಿ ಪ್ರಾಜೆಕ್ಟಿಗೆ ಬೇಕಾದಂತ ಹಣ ಏನದ ಅದನ್ನ ಇದೇ ವರ್ಷದಲ್ಲಿ ಆ ಕಾರ್ಯಕ್ಕೆ ರೂಪಕ್ಕೆ ಬರಬೇಕಂತ ಹೇಳಿಸಿಂದ ಅವರೆಲ್ಲರೂ ಕೂಡ ಒತ್ತಾಯ ಮಾಡಲಿ ಅಂತ ಹೇಳಿಸಿಂದ ನನ್ನ ಅಭಿಪ್ರಾಯ ಇದೆ. ಅಲ್ಲದೆ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರ ಅಂಗಡಿ ಮುಂದೂ ನಾವೇನು ಎಲ್ಲರೂ ಕನ್ನಡ ಬರೆದವರು, ಗಡಿ ಮಹಾರಾಷ್ಟ್ರ ಪಕ್ಕದ ಮಹಾರಾಷ್ಟ್ರದೊಳಗೆ ಅಲ್ಲಿ ಕನ್ನಡಿಗರಿದ್ದಾರೆ. ಗಡಿ ಭಾಗದ ಕನ್ನಡಿಗರನ್ನು ಸದ್ಯಕ್ಕೆ ಜೈ ಕರ್ನಾಟಕ ಸಂಘಟನೆ ಮಾಡಿದ್ದಾಯ್ತದ. ಸೋಲಾಪುರ, ಕೋಲ್ಹಾಪುರ, ಸಾಂಗ್ಲಿ, ಮಿರಜ್ ಈ ಎಲ್ಲ ಭಾಗದ ಕನ್ನಡಿಗರು ಸದ್ಯಕ್ಕೆ ಒಂದು ಶಕ್ತಿ ಆಗ್ತದೆ. ಅದು ತಮ್ಮ ರಾಜ್ಯ ಶಕ್ತಿ ಆಗಲಿಕ್ಕೆ ಪ್ರಯತ್ನಿಸಿದ, ಅದು ಒಂದು ಉಪಯೋಗ ಅಂತ ಪ್ರಯತ್ನಿಸಿದ ಈ ವೇದಿಕೆ ಮುಖಾಂತರ ಸನ್ಮಾನ್ಯ BN ಜಗದೀಶ್ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮೆಲ್ಲ ಸಹಕಾರ, ಸಲಹೆ, ಸೂಚನೆಗಳನ್ನು ಕೊಟ್ಟಂತ ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ತಿಳಿಸ್ತಾ ನನಗೆ ಮಾತಾಡುವ ಅವಕಾಶ ಕೊಟ್ಟಂತ ಈ ಜೈ ಕರ್ನಾಟಕ ಸಂಘಟನೆಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಜೈ ಕರ್ನಾಟಕ. ಧನ್ಯವಾದಗಳು. ಸಮಯದ ಅಭಾವ ಬಹಳವಾಗಿರುವುದರಿಂದ ಕಲಾವಿದರು ಕೂಡ ರೆಡಿಯಾಗಿ ಕೂತಿದ್ದಾರೆ. ಎಲ್ಲರೂ ಕೂಡ ಕಲಾಪೇಕ್ಷೆಯಿಂದ ತಾವು ಇಲ್ಲಿ ಬಂದು ಕೊಡ್ತಿದ್ರಿ. ಅದಕ್ಕಾಗಿ ಅಪ್ಪ ಅವರು ಹಾಗೂ ಎಲ್ಲ ನನ್ನ ಹಿರಿಯರ ಒತ್ತಾಯದ ಮುಖಾಂತರ ಒಂದು 4 ಮಾತುಗಳನ್ನ ಆಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಜೈ ಕರ್ನಾಟಕ ಸಂಘಟನೆ ಕನ್ನಡ ಪರವಾಗಿರ್ತಕ್ಕಂಥ ಸಂಘಟನೆ ಅಂತಕ್ಕಂಥದ್ದನ್ನ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿಬಿಟ್ಟಿದ್ದಾರೆ. ಆದ್ರೆ ಇನ್ನೇನು ಹೆಚ್ಚಿಗೆ ಹೇಳುವಂಥದ್ದೇನಿಲ್ಲ. ಅವ್ರಿಗಿಂತ ಹೆಚ್ಚಿನ ಭಾಷಣ ಮಾಡೋದು ನನ್ನ ಅಂತೇಳಿ ಏನು ಉಳಿದಿಲ್ಲ. ಕೇವಲ ನಾವು ಕೆಲಸಗಾರ ಮಾತಾಡಕ್ಕೆ ನನಗೆ ಬರುವುದಿಲ್ಲ. ಆದರೂ ಸಹಿತ ಮಾತಾಡ್ರಿ ಅಂತ ಹೇಳಿದ್ದಕ್ಕಾಗಿ 4 ಮಾತುಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಪ್ಪ ಅವರು ಬಹಳ ಇಷ್ಟಪಟ್ಟು ಹೇಳಿದ್ದಾರೆ. ಅವರ ಆಶೀರ್ವಾದ, ಅವರ ಒಂದು ಏನು ನಮ್ಮ ಮೇಲೆ ಇರ್ತಕ್ಕಂಥ ಕರುಣೆ, ನಮ್ಮಲ್ಲಿ ಯಾವ ಕರೆದರೂ ಸಹಿತ, ಯಾವ ಕೆಲಸಕ್ಕೆ ಕರೆದರೂ ಸಹಿತ ಹೆಚ್ಚು ಪೇಚು ಮಾಡಲಾರ್ದೆ ರಾತ್ರಿ ಇರಲಿ ಹಗಲಿರಲಿ ಅಪ್ಪ ಅವರು ನಮ್ಮ ಸೇವೆಗೆ, ನಮ್ಮ ಜೈ ಕರ್ನಾಟಕ ಸಂಘಟನೆ ಸೇವೆಗೆ ಏನು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇವತ್ತು ನಾವು ಜೈ ಕರ್ನಾಟಕ ಸಂಘಟನೆ ಜಗದ್ಗುರುಗಳ ಅಧ್ಯಕ್ಷರು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ಈಗಾಗಲೇ ರಾಜ್ಯಾಧ್ಯಕ್ಷರಿಗೂ ಕೂಡ ನಾನು ಮಾತನಾಡಿದ್ದೀನಿ. ನಮ್ಮ ರಾಜ್ಯದ ಜೈ ಕರ್ನಾಟಕ ಸಂಘಟನೆಗೆ ಒಬ್ಬ ಗುರುಗಳು ಯಾರಾದರೂ ಇದ್ರೆ ಅದು ನಮ್ಮ ಭೂ ಕೈಲಾಸ ಮಠದ ಸ್ವಾಮೀಜಿಗಳಾಗಿ ಅವರನ್ನೇ ನಾವು ಪಾಠ ಕಟ್ಕೋಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೀನಿ. ಅವರೇ ನಮ್ಮ ಜಗದ್ಗುರುಗಳು. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ. ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಪ್ಪ ಅವರು ಒಂದೇ ಭಾರತ, ಒಂದೇ ತಾಯಿ ಮಕ್ಕಳೆಂದು ಘೋಷಿಸುವ ಸಂತಸ. ತೀರ್ಥ ನದಿಯ ಕ್ಷೇತ್ರವಿದು ದಿವ್ಯನಾಡ ಭಾರತ, ಋಷಿಮುನಿಗಳು ಹರಕೆ ಹೊತ್ತ ಭವ್ಯನಾಡ ಭಾರತ. ಇದೇ ನಮ್ಮ ಭಾರತ, ಪುಣ್ಯಭೂಮಿ ಭಾರತ. ಪ್ರಾರಂಭದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಪೀಠಾಧೀಶ್ವರರನ್ನ, ಬಸವಾದಿ ಶಿವಶರಣರನ್ನ, ಗುರುವರೇ ಬಸವಲಿಂಗ ಶಿವಯೋಗಿಯನ್ನ, ಕನ್ನಡಾಂಬೆಯನ್ನ, ಸಿದ್ದೇಶ್ವರ ಮಹಾಜ್ಞಾನಿಗಳನ್ನ ಸದಾಕಾಲ ಸ್ಮರಣೆ ಮಾಡಿ ಜಯ ಕರ್ನಾಟಕ ಸಂಘಟನೆ ವಿಜಯಪುರ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಕನ್ನಡದ ನುಡಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕನ್ನಡಕ್ಕಾಗಿಯೇ ನಡೆಯತಕ್ಕಂತಹ ವೀರರು ಶೂರರ
ರೂಪದಲ್ಲಿರುವಂತಹ ಡಾಕ್ಟರ್ ರಾಜ್ಯಾಧ್ಯಕ್ಷರಾದ ಜಗದೀಶ್ ಅವರೇ, ಹಾಗೆ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರೇ, ಕನ್ನಡದ ನೆಲ ಜಲ ಸಂರಕ್ಷಣೆಯ ಕನ್ನಡಿಗರ ಎಲ್ಲ ಧ್ಯೇಯ ಉದ್ದೇಶಗಳನ್ನು ಈಡೇರಿಸಲು ಸನ್ನದ್ಧರಾಗಿರ್ತಕ್ಕಂತಹ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಂಗನಗೌಡ ದಾಶಾಳ್ ಅವರು, ಅವರ ಜೊತೆಗೆ ಇರ್ತಕ್ಕಂತಹ ಎಲ್ಲ ಕ್ರಿಯಾಶೀಲ ಕಾರ್ಯ ಪದಾಧಿಕಾರಿಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ಪ್ರಶಸ್ತಿ ಪುರಸ್ಕೃತರೇ, ಎಲ್ಲ ಸೇವಾರ್ಥಿಗಳೇ, ಪತ್ರಿಕಾ ಪ್ರತಿನಿಧಿಗಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಸದಾಕಾಲ ಬೆಳಗುತ್ತಿರುವ ಭಾರತಾಂಬೆಯ ಜ್ಯೋತಿಗೆ ಶರಣು ಶಿವಶರಣಾರ್ಥಿಗಳು. ಸಮಯ 4 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು ಕಾರ್ಯಕ್ರಮ. ನೀವೆಲ್ಲ ಬರ್ತಾರ ಅಂತ ಇಲ್ಲೇ ಹಾಕೋತ ಕೂತೀವಿ. 6ಕ್ಕೆ ಬಂದು ಕೂತೀವಿ. ಈಗಿನ ಎಷ್ಟೈತಿ? 7 ಗಂಟೆ ಇದೆ ಅಲ್ಲ? ನೋಡಿ, ಇನ್ನೆಲ್ಲ ಕಾರ್ಯಕ್ರಮಗಳು ಮುಂದೆ ಭಾಳ ಅದಾವ. ಆದರೂ ಒಂದು ಬಹಳ ಸಂತೋಷದ ಸಂಗತಿ ಏನು ಅಂತಂದ್ರೆ, ನಮ್ಮ ಕನ್ನಡ ನೆಲದಲ್ಲಿ ಕನ್ನಡಿಗರ ಅದ್ಭುತವಾಗಿರ್ತಕ್ಕಂತಹ ನುಡಿಗಳನ್ನು ಕೇಳುವಂತಹ ಸೌಭಾಗ್ಯ ಇಲ್ಲಿ ವಲಸೆ ಬಂದಿರತಕ್ಕಂಥವ್ರಿಗೆ ಸಿಕ್ಕದ. ಅವರವರ ರಾಜ್ಯದಲ್ಲಿ, ಬೇರೆ ಬೇರೆ ದೇಶದಲ್ಲಿ ಯಾವ ತರನಾಗಿರ್ತಕ್ಕಂತಹ